ಹಾಗೆ ಇಲ್ಲಿ ನಾವು ಗಮನಿಸ್ತಾ ಇರುವಂತೆ TV9ಗೆ ಲಭ್ಯ ಆಗಿದೆ. ಸೊ ಎಚ್.ಎಸ್. ಮಹದೇವ ಪ್ರಸಾದ್ ಅವರು ಮಲಗಿದ್ದಂತಹ ಸಂದರ್ಭದಲ್ಲಿ ಅಂದರೆ ಬೆಡ್ ಮೇಲೆ ಮಲಗಿದ್ದಂತಹ ಸಂದರ್ಭದಲ್ಲಿ ಅವರು ಮೃತಪಟ್ಟಂತಹ ಸಂದರ್ಭ, ಆ ಸಂದರ್ಭದ ಒಂದು ಫೋಟೋ ಸ್ಟಿಲ್ ಇದೀಗ TV9ಗೆ ಲಭ್ಯ ಆಗಿದೆ. ಸೆರಾಯಿ ರೆಸಾರ್ಟ್ನ ಒಂದು ಕೊಠಡಿಯಲ್ಲಿ ಮಲಗಿದ್ದಂತಹ ಸಂದರ್ಭ, ಆ ಸಂದರ್ಭದಲ್ಲೇ ಬೆಡ್ ಮೇಲೆ ಮಲಗಿದ್ದಂತಹ ಸಂದರ್ಭದಲ್ಲೇ ಅವರು ಮೃತಪಟ್ಟಿದ್ದಾರೆ. ಅಂದರೆ ಬೆಡ್ಶೀಟ್ ಕೂಡ ಇನ್ನೂ ಹಾಸಿದಂತಹ ಸ್ಥಿತಿಯಲ್ಲೇ ಇತ್ತು, ಹೊತ್ಕೊಂಡಿದ್ರು ಬೆಡ್ಶೀಟ್ನು ಕೂಡ. ಹಾಗೆ ಮತ್ತೊಂದು ಮಾಹಿತಿ ಅಂತ ಅಂದರೆ ಸುಮಾರು ಒಂದು ಬೆಳಗ್ಗೆ 4:45 5 ಗಂಟೆ ಅಥವಾ 6 ಗಂಟೆ ಆ ಸಂದರ್ಭದಲ್ಲೇ ಅವರಿಗೆ ಹಾರ್ಟ್ ಅಟ್ಯಾಕ್ ಹಾಕಿ ಆ ಸಂದರ್ಭದಲ್ಲೇ ಮೃತಪಟ್ಟಿದ್ದಾರೆ ಅಂತಲೂ ಕೂಡ ತಿಳಿದು ಬಂದಿದೆ. ಯಾಕಂತಂದರೆ ಬಾಡಿ ಭಾಳಷ್ಟು ಕೋಲ್ಡ್ ಆಗಿತ್ತು. ಈ ಕಾರಣಕ್ಕಾಗಿ ಭಾಳಷ್ಟು ಹೊತ್ತಿನ ಹಿಂದೆನೇ ಅಂದರೆ ಒಂದು 3-4 ಗಂಟೆ ಮುಂಚೆನೇ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಲಭ್ಯ ಆದಂಥ ಮಾಹಿತಿ. ಹಾಗೆ ನಾವಿಲ್ಲೇನು ಗಮನಿಸ್ತಾ ಇದ್ದೀವಿ, ಇಲ್ಲಿ ಸೆರಾಯಿ ರೆಸಾರ್ಟ್ನ ಈ ಕೊಠಡಿಯಲ್ಲಿ ನಿನ್ನೆ ರಾತ್ರಿ ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿ ಐ.ಬಿ. ಶಂಕರ್ ಅವರ ಮನೆಯಲ್ಲಿ ಊಟ ಮಾಡಿದ ನಂತರದಲ್ಲಿ 10:30 ಸಂದರ್ಭಕ್ಕೆ ಈ ರೆಸಾರ್ಟ್ನ ಸಚಿವರಿದ್ದಂತಹ ಕೋಣೆಗೆ ಬಂದಿದ್ದಾರೆ. ಆ ಕೋಣೆಯ ಇದೇ ಬೆಡ್ ಮೇಲೆ ಸಚಿವರು ಮಲ್ಕೊಂಡಿದ್ದಂಥದ್ದು. 10:30 ನಂತರದಲ್ಲಿ ಅವರು ಮಲ್ಕೊಂಡಿದ್ದಾರೆ. ಬೆಳಗ್ಗೆ 6:00ಗೆ ಏಳಬೇಕಾಗಿದ್ದಂತಹ ಸಚಿವರು ಎದ್ದಿಲ್ಲ. ಆ ನಂತರದಲ್ಲೇ ಗೊತ್ತಾಗಿದ್ದು ಸಚಿವರು ಮೃತಪಟ್ಟಿದ್ದಾರೆ ಅನ್ನುವಂತಹ ವಿಚಾರ. ಒಂದು ಕಡೆ ಅವರ ಕೊಠಡಿಯಲ್ಲಿ ಅವರ ಮೃತದೇಹ ಇರುವಂಥದ್ದನ್ನು ಗಮನಿಸಬಹುದಾಗಿದೆ. ಮತ್ತೊಂದು ಕಡೆ ಅವರ ಆಪ್ತರು ಬಹಳಷ್ಟು ಮಂದಿ ಜೊತೆಗೆ ಜಿಲ್ಲಾ ಕಾಂಗ್ರೆಸ್ಗೆ ಸಂಬಂಧಪಟ್ಟಂಥ ಸ್ಥಳೀಯ ನಾಯಕರು ಸಚಿವರು ಇರುವಂತಹ ಕೊಠಡಿಯ ಬಳಿಗೆ ಬಂದು ದೌಡಾಯಿಸ್ತಾ ಇರುವಂಥದ್ದನ್ನು, ಆಘಾತಕ್ಕೊಳಗಾಗಿರುವಂಥದ್ದನ್ನು ಸಹ ನಾವಿಲ್ಲಿ ಗಮನಿಸಬಹುದಾಗಿದೆ. ಇನ್ನು ಸಚಿವರನ್ನ ಬೆಳಗ್ಗೆ ಬಂದು ನೋಡಿದಂತಹ ಸಂದರ್ಭದಲ್ಲಿ ಬಹುಶಃ ಅವರು ಒದ್ದಾಡಿದ್ದಾಗಿರಬಹುದು. ಈ ರೀತಿಯಾದಂಥ ಯಾವುದೇ ಕುರುಹು ಕೂಡ ಬಹುಶಃ ಆ ಸಂದರ್ಭದಲ್ಲಿ ಅಲ್ಲಿ ಇರಲಿಲ್ವೋ ಏನೋ. ಯಾಕಂತ ಅಂದರೆ ಒಮ್ಮೆಲೆ ಹಾರ್ಟ್ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಮೃತಪಟ್ಟಿರುವಂತಹ ಸಾಧ್ಯತೆಯೇ ಹೆಚ್ಚು, ಒಮ್ಮೆಲೆ ಉಸಿರು ನಿಂತಿರುವಂತಹ ಸಾಧ್ಯತೆಯೇ ಹೆಚ್ಚು. ಯಾಕಂತ ಅಂದರೆ ಹೊತ್ಕೊಂಡಿರುವಂತಹ ಬೆಡ್ಶೀಟ್ ಕೂಡ ಹಾಗೆ ಇದ್ದಂಥದ್ದನ್ನು ಗಮನಿಸಬಹುದಾಗಿದೆ. ಅಥವಾ ಆ ನಂತರದಲ್ಲಿ ಬಂದಂಥ ಅವರ ಆಪ್ತರು ಪರಿಶೀಲನೆ ನಡೆಸಿದಂಥ ನಂತರದಲ್ಲಿ ಮೃತಪಟ್ಟಿದ್ದಾರೆ ಅಂತ ಗೊತ್ತಾದ ನಂತರದಲ್ಲಿ ಈ ರೀತಿಯಾಗಿ ಬೆಡ್ಶೀಟನ್ನು ಹೊತ್ತಿಸಿದ್ರು ತಿಳಿದು ಬರಬೇಕಾಗಿರುವಂಥ ಮಾಹಿತಿ. ಆದರೆ ಅವರು ಮೃತಪಟ್ಟಿದ್ದಂಥದ್ದು ಅವರು ಮಲಗಿದ್ದಂತಹ ಬೆಡ್ ಮೇಲೇ ಅವರು ಯಾವುದೇ ರೀತಿಯಾಗಿ ಒದ್ದಾಡಿಕೊಂಡು ನೆಲಕ್ಕೆ ಬಿದ್ದಂಥದ್ದಾಗಿರ್ಬೋದು ಅಥವಾ ಕೋಣೆಯ ಬೇರೆ ಭಾಗದಲ್ಲಿ ಎಲ್ಲೂ ಕೂಡ ಮೃತಪಟ್ಟಿಲ್ಲ. ಮಲಗಿದಂತಹ ಬೆಡ್ ಮೇಲೇ ಅವರು ಮೃತಪಟ್ಟಿದ್ದಾರೆ. ಜೊತೆಗೆ ಅವರು ಒದ್ದಾಡಿದ್ದಂತಹ ಯಾವುದೇ ರೀತಿಯಾದಂತಹ ಕುರುಹು ಕೂಡ ಸದ್ಯ ಅವರಿರುವಂತಹ ಕೋಣೆಯಲ್ಲಿ ಕಂಡು ಬಂದಿಲ್ಲ.